ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಾನು ರವೀಂದ್ರ ಮಾತಾಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಿಂದ ಈಚೆಗೆ ಸುಮಾರು 7 ಜಿಲ್ಲೆಗಳಲ್ಲಿ ಒಂದು 15 ಜನಕ್ಕೂ ಹೆಚ್ಚು ಬೆಳಕಿಗೆ ಬಂದಿರೋಂಥ ಪ್ರಕರಣಗಳಿಷ್ಟು. ಬೆಳಕಿಗೆ ಬರದೆ ಮರೆಮಾಚಿರುವಂಥ ಪ್ರಕರಣಗಳೆಷ್ಟೋ ಗೊತ್ತಿಲ್ಲ. ಸುಮಾರು ಅಂದಾಜು 15ಕ್ಕೂ ಹೆಚ್ಚು ಜನ ಈ ಮೈಕ್ರೋ ಫೈನಾನ್ಸ್ ಅನ್ನೋ ಭೂತಕ್ಕೆ ಬಲಿಯಾಗಿದ್ದಾರೆ. ಸಾಲ ಮಾಡೋದು ತಪ್ಪಲ್ಲ. ಕೆಲವರು ದೈನಂದಿನ ಅವಶ್ಯಕತೆಗಳಿಗಾಗಿ ಮಾಡ್ತಾರೆ, ಕೆಲವರು ಮಕ್ಕಳ ಶಿಕ್ಷಣಕ್ಕಾಗಿ ಮಾಡ್ತಾರೆ, ಕೆಲವರು ಮದುವೆ ಮುಂಜಿಗಳಿಗೆ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳಿಂದ ಸಾಲ ಮಾಡಿರ್ತಾರೆ. ಸಾಲ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಸಾಲ ಮಾಡುವಂಥ ಸಮಯದಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕಾಗತ್ತೆ. ಸುಲಭವಾಗಿ ಸಾಲ ಸಿಗುತ್ತೆ ಅಂತೇಳಿ ಸಿಕ್ಕ ಕಡೆ ಸಾಲ ತೊಗೊಂಡ್ರೆ ಅದರ ಮರುಪಾವತಿ ಕೂಡ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮರುಪಾವತಿ ಮಾಡೋದಕ್ಕೆ ಕಷ್ಟ ಆಗಿ ಈ ಥರ ಅನಾಹುತಗಳು ನಡೆಯುತ್ತೆ. ಸೊ ಆದ್ದರಿಂದ ತುಂಬ ಅನಿವಾರ್ಯತೆ ಇದ್ದಲ್ಲಿ ಮಾತ್ರ, ಅವಶ್ಯಕತೆಗಾಗಿ ಸಾಲ ಮಾಡಿಬಿಡಿ, ಅನಿವಾರ್ಯತೆಗಾಗಿ ಸಾಲ ಮಾಡಿ. ಅನಿವಾರ್ಯತೆ ಇದ್ದರೆ ಮಾತ್ರ ಸಾಲವನ್ನು ತಗೊಳ್ಳಿ. ಅದು ನಿಮ್ಮ ಶಕ್ತಿಗನುಸಾರವಾಗಿ ಸಾಲವನ್ನು ಪಡೆದುಕೊಳ್ಳಿ. ಶಕ್ತಿ ಮೀರಿ ಸಾಲ ಮಾಡಿದ್ರೆ ಕಟ್ಟೋಕ್ಕಾಗೋದಿಲ್ಲ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತೇಳಿ ಹಿರಿಯರು ನಮಗೊಂದು ನುಡಿಮುತ್ತನ್ನು ಹೇಳ್ಕೊಟ್ಟಿದ್ದಾರೆ. ಆ ನುಡಿಮುತ್ತಿಗೆ ಅನುಸಾರವಾಗಿ ನಾವು ಬದುಕಬೇಕಾಗಿದೆ. ಪಕ್ಕದ ಮನೆಯವ್ರನ್ನ ಇನ್ಯಾರನ್ನೋ ನೋಡಿಕೊಂಡು ಅಥವಾ ಸ್ನೇಹಿತನ ನೋಡಿಕೊಂಡು ಕೊಲೀಗ್ನ ನೋಡಿಕೊಂಡು ನಾವು ಬದುಕೋಕ್ಕಾಗೋದಿಲ್ಲ. ಅವರವ್ರ ಜೀವನ ಅವ್ರವ್ರಿಗೆ, ಎಲ್ಲರ ಹಣೆ ಬರಹ ಕೂಡ ಒಂದೇ ಥರ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಎಷ್ಟು ಶಕ್ತಿ ಇದೆ, ಎಷ್ಟು ತೀರಿಸಲಿಕ್ಕೆ, ಮರುಪಾವತಿ ಮಾಡಲಿಕ್ಕೆ ನಾವು ಶಕ್ತರಿದ್ದೀವಿ, ಅಷ್ಟನ್ನು ಮಾತ್ರ ಸಾಲ ಮಾಡ್ಕೋಬೇಕಾಗತ್ತೆ. ಒಂದು. ಎರಡನೇದು, ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗೋಕ್ಕೆ ಕಾರಣ ಬಹುಶಃ ರಾಜಕಾರಣಿಗಳೇ. ಯಾವುದೇ ಒಂದನ್ನು ಮೊಳಕೆಯಲ್ಲೇ ಚೂಟಬೇಕು ಅಂತ ಒಂದು ಗಾದೆ ಇದೆ. ಆದರೆ ಮೊಳಕೆಯಲ್ಲಿ ಚೂಡ್ತಾ ಇಲ್ಲ. ನೊಂದವರು, ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಮೈಕ್ರೋ ಫೈನಾನ್ಸ್ಗಳಿಗೆ ಬೆಂಬಲವಾಗಿ ಈ ಕೆಲ ರಾಜಕಾರಣಿಗಳು, ಕೆಲ ಪುಡಾರಿಗಳು, ಕೆಲ ಪುಡಿ ರೌಡಿಗಳು ಸಹಾಯವನ್ನು ಮಾಡ್ತಾ ಇದ್ದಾರೆ ಬೆನ್ನ ಹಿಂದೆ. ಸೊ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು, ಆ ವಿಚಾರವಾಗಿ ಒಂದು FIR ಮಾಡಿಸ್ಬೇಕು ಅಂದರೂ ಕೂಡ ಇವತ್ತಿನ ದಿನದಲ್ಲಿ ಇನ್ಫ್ಲುಯೆನ್ಸ್ ಬೇಕಾಗಿದೆ, ಇಲ್ಲ ದುಡ್ಡು ಬೇಕಾಗಿದೆ. ದುಡ್ಡಿರೋನು ಯಾರೂ ಮರುಪಾವತಿ ಮಾಡದೇ ಇರೋದಿಲ್ಲ. ದುಡ್ಡಿಟ್ಕೊಂಡು ಯಾರೂ ಕೂಡ ಮರ್ಯಾದೆನ ಕಳ್ಕೊಳ್ಳೋಕ್ಕೆ ಸಿದ್ಧರಿರಲ್ಲ. ಸೊ ಹಾಗಾಗಿ ಅದರ ಕುರಿತಾಗಿ ಒಂದೊಳ್ಳೆ ಕಠಿಣ ಕಾನೂನು ಬರಬೇಕಾಗಿದೆ. ಸುಗ್ರೀವಾಜ್ಞೆನ ತರ್ತೀವಿ, 3 ವರ್ಷ ಜೈಲು ಮಾಡ್ತೀವಿ. ಮೈಕ್ರೋ ಫೈನಾನ್ಸ್ಗಳು ಮುಖ್ಯಸ್ಥರು ಯಾರಾದರೂ ಬಂದು ಗಲಾಟೆ ಮಾಡಿದ್ರೆ, ಆ ಟೀಮಿಂದ ಯಾರಾದರೂ ಬಂದು ನಿಮಗೆ ತೊಂದರೆ ಕೊಟ್ಟರೆ ನಾವು 3 ವರ್ಷಗಳ ಕಾಲ ಜೈಲು ಶಿಕ್ಷೆ, ಲಕ್ಷಾಂತರ ರೂಪಾಯಿ ದಂಡ ಹಾಕ್ತೀವಿ ಅಂತೇಳಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ HK ಪಾಟೀಲ್ರವರು ಹೇಳಿದ್ರು ಮೊನ್ನೆ. ಬಟ್ ಆದರೆ ಸುಗ್ರೀವಾಜ್ಞೆ ತರೋದಕ್ಕೆ ಕೆಲವು ಕಾನೂನು ತೊಡಕುಗಳಿದೆ. ಸುಗ್ರೀವಾಜ್ಞೆ ತರೋದು ಸದ್ಯಕ್ಕೆ ಅದನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಬಟ್ ಎಲ್ಲಕ್ಕಿಂತ ಪ್ರಾಣ ಮುಖ್ಯ ಇಲ್ಲಿ. ಸಿದ್ದರಾಮಯ್ಯನವ್ರು ಹೇಳಿದ್ರು ಏನಂದರೆ, ಮೈಕ್ರೋ ಫೈನಾನ್ಸ್ ಹಾವಳಿಗೆ ತುತ್ತಾದವರು ಬಂದು ದೂರು ಕೊಡೋವರೆಗೂ ಕಾಯಬೇಡಿ, ಪೊಲೀಸರು ಸುಮೋಟೋ ಕೇಸ್ನ ದಾಖಲು ಮಾಡಿಕೊಳ್ಳಿ, ಅದರ ಮೇಲೆ ವಿಚಾರಣೆ ಮುಂದುವರಿಸಿ ಅಂತೇಳಿ ಹೇಳಿದ್ದಾರೆ. ಸರ್ಕಾರ, ಪೊಲೀಸರು ಒಂದು ಕಡೆ ಆದರೆ, ಸಾಲ ತಗೊಂಡಿರೋರು ಸ್ವಲ್ಪ ದಿಟ್ಟ ಕ್ರಮವನ್ನು ತಗೊಳ್ಬೇಕಾಗತ್ತೆ, ದಿಟ್ಟತನವನ್ನು ತೋರಿಸ್ಬೇಕಾಗತ್ತೆ. ಸಾಲ ತಗೊಂಡಿರ್ತೀರ, ಕಟ್ಟಬೇಕು ನಿಜ, ಯಾವತ್ತಿದ್ರೂ ಕಟ್ಟಬೇಕಾಗತ್ತೆ. ಅದು ಇಲ್ಲಾಂದರೆ ಮುಂದಿನ ದಿನಗಳಲ್ಲೂ ಕೂಡ ನಿಮಗೆ ಸಿಬಿಲ್ ಹಿಟ್ ಆಗುತ್ತೆ. ಅದು ಕಟ್ಟಬೇಕು, ಕಟ್ತೀರ. ಆದರೆ ತಕ್ಷಣಕ್ಕೆ ಹಣ ಇಲ್ಲದೆ ಇರೋಂಥ ಕೆಲವರು ಆತ್ಮಹತ್ಯೆ ದಾರಿನ ಹಿಡಿತಾ ಇದ್ದೀರಾ.
ಅದು ತಪ್ಪು. ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥದ್ದೇನೂ ಇರಲ್ಲ. ನಿಮಗೆ ಆ ರೀತಿ ಬಂದು ಅವ್ರೇನಾದರೂ ನಿಮಗೆ ಆ ರೀತಿ ಚಿತ್ರಹಿಂಸೆ ಕೊಟ್ಟರೆ ಮನೆ ಬಾಗಿಲಿಗೆ RBI ಗೈಡ್ಲೈನ್ಸ್ ರೂಲ್ ಏನು RBI ರೂಲ್ಸ್ ಇದೆ, ಗೈಡ್ಲೈನ್ಸು, ಅದನ್ನು ಯಾರೂ ಪಾಲನೆ ಮಾಡ್ತಾಯಿಲ್ಲ. ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮತ್ತು ಇವರ ಆಟಾಟೋಪಕ್ಕೆ ತಡೆ ಹಾಕುವಂಥ ಯಾವುದೇ ರೀತಿ ದಿಟ್ಟ ಕ್ರಮಗಳನ್ನು ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತಗೊಂಡಿಲ್ಲ. ಮೊದಲನೇದಾಗಿ ಹೇಳಬೇಕು ಅಂದರೆ ಅವರು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳೇನಿದ್ದಾವೆ ಅವು ಥರ್ಡ್ ಪಾರ್ಟಿಗೆ, ಅಂದರೆ ಮೂರನೇ ವ್ಯಕ್ತಿಗೆ, ಮೂರನೇ ಒಂದು ಕಂಪನಿ ಅಂತಿರುತ್ತೆ, ರಿಕವರಿ ಕಂಪನಿ ಅಂತ ಹೇಳಿರ್ತವೆ, ಅದಕ್ಕೆ ಇವರು ವಹಿಸ್ಬಿಡ್ತಾರೆ. ಅದರಲ್ಲಿ 0 ಬಕೆಟ್ಟು, ಬಕೆಟ್ 1, ಬಕೆಟ್ 2, ಬಕೆಟ್ 3, ಬಕೆಟ್ 4, ಬಕೆಟ್ X ಈ ಥರ ಬೇರೆ ಬೇರೆ ಇದರಲ್ಲಿ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ, ಈ ಪ್ರೈವೇಟ್ ಕಂಪ್ನಿಗಳಿಗೆ ವಹಿಸಿದಾಗ ರಿಕವರಿ ಏಜೆನ್ಸಿಗಳಿಗೆ, ಆ ರಿಕವರಿ ಏಜೆನ್ಸಿಗಳು ಗೂಂಡಾಗಳನ್ನ, ರೌಡಿ ಶೀಟರ್ಸ್ನ ಇಟ್ಕೊಂಡು ಮನೆ ಬಾಗಿಲಿಗೆ ಕಳಿಸೋದು, ಹರಾಸ್ ಮಾಡೋದು, ಅವ್ರ ಫೇಸ್ಬುಕ್ನ ಹ್ಯಾಕ್ ಮಾಡೋದು, ಅವ್ರ ಕಾಂಟ್ಯಾಕ್ಟ್ ಲಿಸ್ಟ್ನ ತೆಗೆಯೋದು, ಬೇರೆ ಬೇರೆ ಥರದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡೋದು, ಈ ರೀತಿ ಎಲ್ಲ ಮಾಡಿ ಫೋಟೋಗಳನ್ನ ಕಳಿಸೋದು, ಇದೆಲ್ಲ ಮಾಡ್ತಾರೆ. ಆದರೆ ಅದನ್ನು ಮಾಡೋಕ್ಕೆ ಅವ್ರಿಗೆ ಯಾವುದೇ ರೀತಿ ಹಕ್ಕಿಲ್ಲ. ಬಲವಂತವಾಗಿ ಯಾರೂ ಕೂಡ ಸಾಲ ವಸೂಲಾತಿಯನ್ನು ಮಾಡಬಾರ್ದು ಅಂತೇಳಿ RBI ಗೈಡ್ಲೈನ್ ಇದೆ. ಅದನ್ನು ಮೀರಿ ಕೂಡ ಇವ್ರ ಮನೆ ಹತ್ರ ಬಂದರೆ ಅವರು ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಕಾಲಿಡೋ ಆಗಿಲ್ಲ. ಮನೆ ಒಳಗಡೆ ಕಾಲಿಟ್ಟರೆ ಟ್ರೆಸ್ಪಾಸ್ ಆಗುತ್ತೆ, ಕ್ರಿಮಿನಲ್ ಟ್ರೆಸ್ಪಾಸ್ ಆಗುತ್ತೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮನೆಯಿಂದ ಹೊರಗಡೆ ನಿಂತು ಕೇಳ್ತಾರೆ, ಅಲ್ಲೂ ಕೂಡ ಅವ್ರು ಕೇಳೋ ಆಗಿಲ್ಲ. ಬಹಿರಂಗವಾಗಿ ಅಥವಾ ಅವಾಚ್ಯ ಶಬ್ದಗಳನ್ನು ಬಳಸಿ ಅಥವಾ ಒಬ್ಬರ ಮರ್ಯಾದೆಯನ್ನು ಹರಾಜು ಹಾಕುವಂಥ ರೀತಿಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಬಲವಂತದ ವಸೂಲಾತಿಯನ್ನು ಮಾಡೋಕ್ಕೆ ಯಾವುದೇ ರೀತಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸೊ ಆದ್ದರಿಂದ ಆತ್ಮಹತ್ಯೆ ದಾರಿ ಹಿಡಿಯೋದ್ರ ಬದಲು ಸ್ವಲ್ಪ ಧೈರ್ಯ ಮಾಡಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಒಂದು ಅಕ್ನಾಲಜ್ಮೆಂಟ್ನ ಇಟ್ಕೊಳ್ಳಿ. ಬಂದವ್ರಿಗೆ ಅದನ್ನು ತೋರಿಸಿ, ನಮಗೆ ಇನ್ನೂ ಇಷ್ಟು ತಿಂಗಳು ಕಟ್ಟೋಕ್ಕಾಗಲ್ಲ, 6 ತಿಂಗಳು 1 ವರ್ಷನೋ ಆಮೇಲೆ ಕಟ್ತೀನಿ ಅಂತೇಳಿ ಅವ್ರ ಹತ್ರ ಕನ್ವಿನ್ಸ್ ಮಾಡಿ. ಕನ್ವಿನ್ಸ್ ಆಗಿಲ್ಲ ಅಂದರೆ ಅಂತೂ ಕಡೆ ಅಸ್ತ್ರವಾಗಿ ಇದ್ದೇ ಇದೆ ಕೋರ್ಟ್ಗೆ ಹೋಗುವಂಥದ್ದು. ನೀವು ಕೋರ್ಟ್ಗೆ ಹೋಗಿ ಕೇಸ್ ಫೈಲ್ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ನೀವು ಮಾಡ್ಬೋದು, ಅದು ನಿಮಗೆ ಅಧಿಕಾರ ಇದೆ. ಅದನ್ನು ಮಾಡಿ. ಅದು ಬಿಟ್ಬಿಟ್ಟು ಆತ್ಮಹತ್ಯೆ ದಾರಿ ಹಿಡಿದ್ರೆ ನಾಳೆ ದಿನ ತೊಂದರೆ ಆಗೋದು ಯಾರಿಗೆ? ಕುಟುಂಬಕ್ಕೆ. ಅವರೇನೋ ಬಿಡಿ, ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೆ. ಲೋನ್ ಮಾಡೋವಂಥ ಟೈಮಲ್ಲೇ 1000 ರೂಪಾಯಿನ ಕಟ್ಸ್ಕೊಂಡು ಇನ್ಶೂರೆನ್ಸ್ನ ಮಾಡ್ಕೊತಾರೆ. ಇನ್ ಕೇಸ್ ಆಫ್ ಡೆತ್ ಆಫ್ ಬಾರೋರ್, ನೀವೇನಾದರೂ ಸಾಲ ತೊಗೊಂಡಿರೋಂಥ ವ್ಯಕ್ತಿ ಏನಾದರೂ ಸತ್ತರೆ ಆ ಇನ್ಶೂರೆನ್ಸ್ನ ಮುಖಾಂತರ ಅವರು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವ್ರ ದುಡ್ಡು ಎಲ್ಲೂ ಹೋಗಲ್ಲ. ಬಟ್ ಮುಂದೆ ತೊಂದರೆಗೊಳಗಾಗೋದು ನಿಮ್ಮ ಕುಟುಂಬ, ಹೆಂಡತಿ, ಮಕ್ಕಳು. ಸೊ ಆದ್ದರಿಂದ ಆದಷ್ಟು ಮಿತಿಯಿಂದ ಬದುಕಿ, ತುಂಬ ಅನಿವಾರ್ಯತೆ ಇದ್ದರಷ್ಟೇ ಸಾಲ ಮಾಡಿ, ಮರುಪಾವತಿಯ ಶಕ್ತಿಯನ್ನು ನೋಡ್ಕೊಳ್ಳಿ. ಮತ್ತು ಕಡೆಯದಾಗಿ ಸಾಲ ತೊಗೊಂಡ್ಮೇಲೆ ಸಾಲಗಾರರಿಂದ ಬಲವಂತದ ವಸೂಲಿಗೆ ಜಗ್ಬೇಡಿ. ಈಗ ಏನಾಗತ್ತಪ್ಪ, ಏನಕ್ಕೆ ಸಾಲ ಮಾಡಿಬಿಡಿ, ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸಾಲ ಕಷ್ಟ ಅನ್ನೋದು ಈ ಬರುತ್ತೆ ಹೋಗುತ್ತೆ, ನಾಳೆ ದಿನ ಒಳ್ಳೆ ದಿನ ಬರುತ್ತೆ. ಆ ಒಳ್ಳೆಯ ದಿನ ಬಂದಾಗ ನೀವು ಕಳ್ಕೊಂಡಿರೋಂಥ ಮರ್ಯಾದೆ ವಾಪಸ್ ಸಿಗೋದಿಲ್ಲ. ಅದಕ್ಕೋಸ್ಕರ ಡಿಫಾಲ್ಟ್ ಆಗಬೇಡಿ. ಆದಷ್ಟು ನಿಮ್ಮ ಶಕ್ತಿಯಾನುಸಾರ ಸಾಲ ಮಾಡಿಕೊಂಡು ತೀರಿಸ್ಕೊಳ್ಳಿ. ಸಾಲ ಯಾವತ್ತಿದ್ರೂ ಕಟ್ಟಲೇಬೇಕು, ಯಾವತ್ತೂ ಅದು ಮನ್ನಾ ಆಗೋದಿಲ್ಲ. ಇದೇನು ಬೆಳೆ ಸಾಲ ಅಲ್ಲ ಅಥವಾ ಮತ್ತೊಂದಲ್ಲ, ರೈತರ ಸಾಲ ಅಲ್ಲ. ಸಾಲ ಮರುಪಾವತಿ ಮಾಡಲೇಬೇಕು. ಬಟ್ ಏನಪ್ಪ ಅಂದರೆ ನಿಮಗೆ ಮಾಡೋಕ್ಕೆ ಆಗೋದೇ ಇಲ್ಲ, ಈಗ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀನಿ ಅನ್ನೋಂಥವ್ರು ಮಾತ್ರ, ಅಂಥವ್ರಿಗೆ ಮಾತ್ರ ಈ ವಿಡಿಯೋ ಅಷ್ಟೇ. ನೀವು ಧೈರ್ಯದಿಂದ ಇರಿ, ಒಳ್ಳೆ ಕಾಲ ಬರುತ್ತೆ ಅನ್ನೋ ಭರವಸೆಯಿಂದ ಬದುಕಿ. ಆದಷ್ಟು ಬೇಗ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಆ ಮೈಕ್ರೋ ಫೈನಾನ್ಸ್ ಸಾಲವನ್ನು ತೀರಿಸಿ ನೀವು ನೆಮ್ಮದಿ ಬದುಕನ್ನು ಬದುಕಿ, ಅದಕ್ಕೊಂದು ಭರವಸೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಫೈನಾನ್ಸಲ್ಲಿ ಇನ್ನೊಂದು ಏನಾಗುತ್ತೆ, ತಗೊಳ್ಳುವಾಗ 1.5% ಬೀಳುತ್ತೆ ತಿಂಗಳಿಗೆ ಅಷ್ಟೇ ಅಂತ ಹೇಳಿರ್ತಾರೆ.
ಪ್ರೀ ಕ್ಲೋಸರ್ ಅಂದರೆ ಸಾಲದ ಅವಧಿಗೆ ಮುನ್ನ ಪೂರ್ತಿ ಮರುಪಾವತಿಯನ್ನು ಮಾಡಿದಲ್ಲಿ 3% ಮಾತ್ರ ನಾವು ಬಡ್ಡಿಯನ್ನು ವಿಧಿಸ್ತೇವೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ, ಅಷ್ಟೇ ಅಂತ ಹೇಳಿರ್ತಾರೆ. ಆದರೆ ನೀವು 10 ಲಕ್ಷ ಸಾಲ ತೊಗೊಂಡಿದ್ದೀರಿ, ಅದಕ್ಕೆ 20,000 EMI ಬರ್ತಾ ಇದೆ. 20,000 ನಾನು 1 ವರ್ಷ ಕಟ್ಟಿದ್ದೀನಿ, ಅಂದರೆ 2,40,000 ರೂಪಾಯಿ ಕಟ್ಬಿಟ್ಟಿದ್ದೀನಿ. ಇನ್ನು ಉಳಿದಿರೋದೇ ನನಗೆ 8 ಲಕ್ಷ ಚಿಲ್ಲರೆ ಉಳಿಯುತ್ತೆ ಅಂತ ಅಂದ್ಕೊಂಡಿರ್ತೀರ. ಆದರೆ ಅದು ತಪ್ಪು. ಬ್ಯಾಂಕ್ಗಳು ಏನು ಮಾಡ್ತವೆ, ಮೊದಲು ಸ್ಟಾರ್ಟಿಂಗ್ 2 ವರ್ಷ ಬರೀ ಬಡ್ಡಿಯನ್ನು ಅಧಿಕವಾಗಿ ತೊಗೊಳ್ತಾವೆ. 20,000 ನೀವು EMIನ ಕಟ್ತಾ ಇದ್ದೀರಿ ಅಂದರೆ 13,000 ರಿಂದ 14,000 ರೂಪಾಯಿ ಇಂಟ್ರೆಸ್ಟ್ ಎತ್ಬಿಡ್ತಾರೆ. ನಿಮಗೆ ಅಸಲು ತೀರ್ತಾ ಹೋಗೋದೆಷ್ಟು? 6,000 ರಿಂದ 7,000 ರೂಪಾಯಿ. ನೀವು 2 ವರ್ಷ ಆದಮೇಲೆ ಕಟ್ಟಕ್ಕೆ ಹೋದರೆ ಅಲ್ಲೂ ಮೋಸ ನಿಮಗೆ. ಸೊ ಈ ಥರ ಸರ್ಕಾರದ ರೂಲ್ಸ್ಗಳನ್ನ, RBI ಗೈಡ್ಲೈನ್ಸ್ಗಳನ್ನ ಗಾಳಿಗೆ ತೂರಿ ಆಟಾಟೋಪವನ್ನು ಮೆರೀತಾ ಇದ್ದಾವೆ ಫೈನಾನ್ಸ್ ಕಂಪ್ನಿಗಳು. ಆದ್ದರಿಂದ ಸಾಲ ತೊಗೊಳಕ್ಕೆ ಮುಂಚೆ 10 ಬಾರಿ ಯೋಚನೆ ಮಾಡಿ, ಅದರ ಕ್ಯಾಲ್ಕುಲೇಷನನ್ನು ಮಾಡಿ ಆಮೇಲೆ ತೊಗೊಳ್ಳಿ. ಸರಿ ಅನಿಸಿದ್ರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.